ಪ್ರೀತಿಯ ವೀಕ್ಷಕರಿಗೆ ಆದಿಪುರುಷ ಸ್ಟುಡಿಯೋಸ್ ಕಡೆಯಿಂದ ನಮಸ್ಕಾರ. ಇವತ್ತಿನ ಕಂಟೆಂಟ್ ಏನಪ್ಪಾ ಅಂದ್ರೆ ಡಿ ಕೆ ಶಿವಕುಮಾರ್ ಸರ್ಕಾರಕ್ಕೆ ಅಪಶಕುನ. ಎಸ್ ವೀಕ್ಷಕರೇ, ಇವತ್ತು ಡಿ ಕೆ ಶಿವಕುಮಾರ್ ಅವರು ಪ್ರಮಾಣ ವಚನ ಸ್ವೀಕಾರ ಮಾಡಿ ಇನ್ನು 4 ದಿನ ಸಹ ಆಗಿಲ್ಲ. ಆಗ್ಲೇ ಒಂದ್ರ ಮೇಲೊಂದು ಅಪಶಕುನಗಳು ಸ್ಟಾರ್ಟ್ ಆಗ್ತಾನೆ ಇದೆ. ಏನಪ್ಪಾ ಅಂದ್ರೆ, ಮೊದಲನೆಯಾಗಿ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆ ಕೊಡ್ತಾರೆ. ಅದಾದ್ಮೇಲೆ ಮುನಿಯಪ್ಪನವರು ಕೋಪ ಮಾಡ್ಕೋತಾರೆ. ಹೇಗೋ ಮುನಿಯಪ್ಪ ಅವ್ರನ್ನ ಸಮಾಧಾನ ಮಾಡಿ ತಿರ್ಗಾ ಅವ್ರನ್ನ ಸಚಿವ ಸ್ಥಾನಕ್ಕೆ ಒಪ್ಪಿಸ್ತಾರೆ. ಅದಾದ ಮೇಲೆ ರಾಮಲಿಂಗಾರೆಡ್ಡಿ BTM ಲೇಔಟ್ಸ್ನ ಶಾಸಕರಾದಂತ ರಾಮಲಿಂಗಾರೆಡ್ಡಿ ಅವರು ಯಾರ ಫೋನಿಗೂ ಸಹ ಸಿಗದೆ ಎಲ್ಲೋ ಹೊರಗಡೆ ಹೋಗ್ಬಿಟ್ಟಿರ್ತಾರೆ. ಅದಾದ ಮೇಲೆ ಮಧ್ಯರಾತ್ರಿ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಮೀಟ್ ಮಾಡಿ ಯಾಗೋ ಹೀಗೋ ಕನ್ವಿನ್ಸ್ ಮಾಡಿ ಅವ್ರನ್ನೂ ಸಹ ಒಪ್ಪಿಸ್ತಾರೆ. ಈಗಿರುವಾಗಲೇ ಚಾಮರಾಜಪೇಟೆಯ ಶಾಸಕರು ಜಮೀರ್ ಅಹಮದ್ ಹಾಗೂ ಮುಸ್ಲಿಮಿನ ಪ್ರಭಾವಿ ನಾಯಕ, ಎಸ್ ವೀಕ್ಷಕರೇ, ಮುಸ್ಲಿಮಿನ ಪ್ರಭಾವಿ ನಾಯಕ ಅಂತ ಹೇಳಿದ್ರೆ ತಪ್ಪೇನು ಇಲ್ಲ. ಅವರೇ ಮುಸ್ಲಿಂ ಇದ್ರೇನೆ ಅವರು ಅನ್ನೋ ತರ ಒಂದು ಅಲೆಯನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ವೀಕ್ಷಕರೇ, ಜಮೀರ್ ಅಹಮದ್ ಮೊದಲು JDS ನಲ್ಲಿ ಇರ್ತಾರೆ. ಕುಮಾರಸ್ವಾಮಿ ಸರ್ಕಾರದಲ್ಲಿ ಸಚಿವರು ಆಗಿರ್ತಾರೆ. ಅವರು ಕುಮಾರಸ್ವಾಮಿ ಮತ್ತೆ ಜಮೀರ್ ಅಹಮದ್ ಅಣ್ಣ ತಮ್ಮಂದಿರಾಗಿರ್ತಾರೆ. ಕಾರಣಾಂತರಗಳಿಂದ ಅವರಿಬ್ರು ಮಧ್ಯೆ ಗಲಾಟೆಗಳಾಗುತ್ತೆ. ಅಲ್ಲಿಂದ JDS ಬಿಟ್ಟು ಕಾಂಗ್ರೆಸ್ಗೆ ಬರ್ತಾರೆ. ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗ್ತಾರೆ. ತನ್ನದೇ ಪ್ರಭಾವದಲ್ಲಿ ಮೆರೀತಾರೆ. ಹಾಗೆ ಮುಸ್ಲಿಮಿನ ಮಹಾನಾಯಕನಾಗಿ ಸಹ ಗುರುತಿಸ್ಕೋತಾರೆ. ಮುಸ್ಲಿಮಿನ 70-80% ಜನ ಜಮೀರ್ ಅಹಮದ್ ಬೆನ್ನಿಗೆ ನಿಂತಿರ್ತಾರೆ. ಹೀಗಿರಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗುವ ಟೈಮಿನಲ್ಲಿ ಅವರು ದಾವಣಗೆರೆಯಲ್ಲಿ ಅವರ ಕಾಂಗ್ರೆಸ್ಸಿನ MLA ಸೋಲ್ಸೋದಕ್ಕೆ ಪ್ರಚಂಡ ಮಾಡಿದ್ರು ಅಂತ ಅವ್ರದ್ದು ಒಂದು ಆಡಿಯೋ ರಿಲೀಸ್ ಆಗುತ್ತೆ. ಆ ಆಡಿಯೋಯಿಂದ ಅವರಿಗೆ ಸಚಿವ ಸ್ಥಾನ ತಪ್ಪಿ ಹೋಗುತ್ತೆ. ಎಸ್, ಸಚಿವ ಸ್ಥಾನ ತಪ್ಪಿ ಹೋಗಿದ ತಕ್ಷಣ ಜಮೀರ್ ಅಹಮದ್ ಸುಮ್ಮನೆ ಇರ್ತಾರ? ಖಂಡಿತ ಸುಮ್ಮನೆ ಇರಲ್ಲ. ಆಲ್ರೆಡಿ JDS ನಾಯಕರನ್ನ ಮೀಟ್ ಸಹ ಮಾಡಿದ್ದಾರೆ. ಮತ್ತೆ JDSಗೆ ಹೋಗುವ ಮುನ್ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಜಮೀರ್ ಸಾಹೇಬ್ರು ಅಭಿಮಾನಿಗಳು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಎಸ್, ಜಮೀರ್ ಸಾಹೇಬ್ರಿನ ಅಭಿಮಾನಿಗಳು ಕಾಂಗ್ರೆಸ್ ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನೀವೇನೇ ಮಾಡ್ಕೊಳ್ಳಿ, ಏನೇ ಇರಬಹುದು, ನಮ್ಮ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಡಲೇಬೇಕು ಅಂತ ನಿನ್ನೆಯಿಂದ ಬೀದಿಗಿಳಿದು ಹೋರಾಟ ಮಾಡ್ತಿದ್ದಾರೆ. ಈಗ ಕಾಂಗ್ರೆಸ್ಸಿಗೆ, ಹೈಕಮಾಂಡಿಗೆ ಮತ್ತೆ DKಗೆ ಇದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ. ಯಾಕೆಂದ್ರೆ ಕಾಂಗ್ರೆಸ್ಗೆ ಇರುವ ವೋಟ್ ಬ್ಯಾಂಕಿಂಗ್ ಅಂದರೆ ಅದು ಮುಸ್ಲಿಂ. ಕಾಂಗ್ರೆಸ್ ಇದುವರೆಗೂ ನೆಚ್ಚಿಕೊಂಡಿರುವುದೇ ಮುಸ್ಲಿಂ ಓಟುಗಳ ಮೇಲೆ. ಅಪ್ಪಿತಪ್ಪಿ ನಾವೇನಾದ್ರು ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಮುಸ್ಲಿಮ್ಸ್ ನಮ್ಮನ್ನ ಬಿಟ್ಟು ಹೋಗ್ತಾರ ಅನ್ನೋ ಭಯನೂ ಸಹ ಹೈಕಮಾಂಡಿಗೆ ಆಲ್ರೆಡಿ ಕಾಡ್ತಾ ಇದೆ. ಇದು ಯಾಕಪ್ಪ ಹೇಳ್ತೀನಿ ಅಂದ್ರೆ, ಇತ್ತೀಚೆಗೆ ಎಲೆಕ್ಷನ್ ನಡೀತದೆ. ಕೇರಳದಲ್ಲಿ ಜಮೀರ್ ಪ್ರಚಾರನ ತುಂಬಾ ಅದ್ದೂರಿಯಾಗಿ ಮಾಡ್ತಾರೆ. ಅಲ್ಲಿ ಮುಸ್ಲಿಂ ಲೀಗ್ ಅಂದರೆ ಕಾಂಗ್ರೆಸ್ಸಿನ ಪಾರ್ಟಿ ಅಧಿಕಾರಕ್ಕೆ ಬರುತ್ತೆ. ದಾವಣಗೆರೆಯಲ್ಲಿ ಕಾಂಗ್ರೆಸ್ ಅಲ್ಲಿ ಜಮೀರ್ ಅಹಮದ್ ಪ್ರಚಾರ ಮಾಡಲ್ಲ ಅಂದಾಗ ಓಟು ಎಲ್ಲೋ ಡಿವೈಡ್ ಆಗುತ್ತೆ ಅನ್ನೋ ಭಯದಿಂದ ಸಿದ್ದರಾಮಯ್ಯ ಅವರು ಒಂದು ದಿನ ದಾವಣಗೆರೆಗೂ ಸಹ ಕರೆಸ್ತಾರೆ. ಅಲ್ಲಿ ಏನಾಡಿದ್ರೋ ಏನಾಯ್ತು, ಪ್ರಚಾರ ಮಾಡಿದ್ರು ಅದು ಬೇರೆ ವಿಷಯ. ಬಟ್ ಜಮೀರ್ ಬಂದ ಕಾರಣ 10-15% ಓಟುಗಳು ಮುಸ್ಲಿಮರು ಮತ್ತೆ ಕಾಂಗ್ರೆಸ್ಸಿಗೆ ಹಾಕಿದ್ದಾರೆ. ಈಗ ಹೇಳ್ತಿದ್ರಲ್ಲ, ಬಿಜೆಪಿ ಮತ್ತೆ ಕಾಂಗ್ರೆಸ್ಸಿನ ಜಿದ್ದಾಜಿದ್ದಿ ಹೋರಾಟದಲ್ಲಿ ಕೇವಲ 5-6 ಸಾವಿರ ಓಟಲ್ಲಿ
ಕಾಂಗ್ರೆಸ್ನ MLA ಗೆಲ್ತಾರೆ. ಆ 5-6 ಸಾವಿರ ಓಟ್ ಯಾವ್ದಪ್ಪ ಅಂದ್ರೆ ಅದು ಜಮೀರ್ ಅವರು ದಾವಣಗೆರೆಗೆ ಬಂದಕ್ಕೆ ಬಿದ್ದಂತ ಓಟೆ, ಅದು 5-6 ಸಾವಿರ ಓಟ್. ಅದು ಕಾಂಗ್ರೆಸ್ ಸರ್ಕಾರಕ್ಕೂ ಗೊತ್ತು. ಆದರೆ DK ಶಿವಕುಮಾರ್ ಪ್ರಾಬಲ್ಯದಿಂದ ಜಮೀರ್ ಅಹಮದ್ ಅವರಿಗೆ ಸಚಿವ ಸ್ಥಾನ ತಪ್ಪಿಸಬೇಕು ಅಂತ ತುಂಬಾ ಪ್ರಯತ್ನಗಳು ನಡೀತಾ ಇದೆ. ಅಪ್ಪಿತಪ್ಪಿ ಜಮೀರ್ ಅವರಿಗೆ ಸಚಿವ ಸ್ಥಾನ ಕೊಡದೇ ಹೋದರೆ ಜಮೀರ್ ಅವರ ಮುಂದಿನ ನಡೆ ಏನಿರ್ಬೋದು? ಎಸ್, ಜಮೀರ್ ಅವರ ಮುಂದಿನ ನಡೆ JDS ಕಡೆಗೆ. ಎಸ್, ಈಗಾಗಲೇ ಕುಮಾರಸ್ವಾಮಿ ಅವರಿಗೆ ಬದ್ಧ ವೈರಿ ಕುಮಾರಸ್ವಾಮಿ ಅವರ ಜೊತೆ ಜಮೀರ್ ಅಹಮದ್ ಅವರು ಒಂದು ರೌಂಡಿನ ಮಾತುಕತೆ ನಡೆಸಿದ್ದಾರೆ ಎನ್ನುವ ಗುಸುಗುಸು ಸಹ ಕೇಳಿ ಬರುತ್ತಿದೆ. ರಾಜಕಾರಣದಲ್ಲಿ ಯಾರು ಶತ್ರುಗಳಲ್ಲ, ಯಾರು ಮಿತ್ರರೂ ಅಲ್ಲ. ಯಾವಾಗ ಏನ್ ಬೇಕಾದ್ರೂ ಆಗ್ಬಹುದು. ಇವತ್ತು ನಾವೇ ನೋಡ್ತಾನೆ ಇರ್ತೀವಿ, ಮೀಡಿಯಾ ಮುಂದೆ ಅವ್ರಿವ್ರು ಬೈಕೊಂಡು ಇವ್ರು ಅವ್ರು ಬೈಕೊಂಡು ಕಿತ್ತಾಡ್ತಾನೆ ಇರ್ತಾರೆ. ಆದರೆ ಎಲ್ಲರೂ ಒಂದೇ. ಎಸ್, ಈ ಮಾತು ಯಾಕಪ್ಪ ಹೇಳ್ತೀನಿ ಅಂದ್ರೆ DK ಶಿವಕುಮಾರ್ ಅವ್ರು ಹೇಳಿರ್ತಾರೆ, ನಾನು JDS ಪಕ್ಷನ ಮುಳುಗಿಸ್ಬಿಡ್ತೀನಿ, JDS ಪಕ್ಷನ ಇಲ್ಲಿ ನಿರ್ಮಾಣ ಮಾಡ್ಬಿಡ್ತೀನಿ ಅಂತ ಹೇಳ್ತಾರೆ. ಆದರೆ ಅವರು ಸಹ ಮುಖ್ಯಮಂತ್ರಿ ಆಗುವ ಮೊದಲು DK ಶಿವಕುಮಾರ್ ಅವರು ಹೋಗಿ HD ದೇವೇಗೌಡರ ಕಾಲನ್ನ ಹಿಡಿಯುತ್ತಾರೆ. ಇಲ್ಲೇ ಗೊತ್ತಾಗುತ್ತೆ ರಾಜಕಾರಣ ಏನು ಅನ್ನೋದು. ವೀಕ್ಷಕರೇ, ಜಮೀರ್ ಅಹಮದ್ ಅವರಿಗೆ ಕಾಂಗ್ರೆಸ್ ಸರ್ಕಾರ ಮುಂದಿನ ದಿನಗಳಲ್ಲಿ ಸಚಿವ ಸ್ಥಾನ ನೀಡದೇ ಹೋದರೆ ಖಂಡಿತವಾಗಿಯೂ DK ಶಿವಕುಮಾರ್ ಸರ್ಕಾರ ಉಳಿಯುವುದಿಲ್ಲ. ಇದನ್ನು ಹೈಕಮಾಂಡು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ. ಯಾಕೆಂದ್ರೆ ಜಮೀರ್ ಅಷ್ಟು ಪ್ರಭಾವವಿದ್ದಾರೆ. ಮುಸ್ಲಿಮರ ಓಟು ಜಮೀರಿಂದನೇ ಇದೆ. ಜಮೀರ್ ಏನಾದ್ರೂ JDSಗೆ ಬಂದ್ರೆ ಅದು JDSಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇದನ್ನ DK ಶಿವಕುಮಾರ್ ಅವರು ಆಗ್ಬೋದು, ಕಾಂಗ್ರೆಸ್ಸಿನ ಹೈಕಮಾಂಡ್ ಆಗೋರು ಆಗ್ಬೋದು, ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಎಸ್ ವೀಕ್ಷಕರೇ, ಮುಂದೆ ಜಮೀರ್ ಅವರು ಯಾವ ಪಕ್ಷಕ್ಕೆ ಹೋಗಬೇಕು, ಇಲ್ಲ ಕಾಂಗ್ರೆಸ್ಸಲ್ಲೇ ಇರಬೇಕಾ? ನಿಮ್ಮ ಕಾಮೆಂಟ್ ಮೂಲಕ ತಿಳಿಸಿ.